ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ನೀನು ಯಾವಾಗಲೂ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಲಡ್ಡು ಮಾಡ್ತಾ ಇರ್ತೀಯಲ್ವಾ. ಸೊ ನಾನಿವತ್ತು ಸ್ಪೆಷಲ್ಲಾಗಿ ಹೆಸರು ಕಾಳಿಂದ ಲಡ್ಡು ಮಾಡಿಕೊಡ್ತೀನಿ, ಹೆಂಗಿರುತ್ತೆ ಅಂತ ತಿಂದು ನೋಡು ಅಂತ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಥರ ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಆ್ಯಂಡ್ ಕಡಿಮೆ ಖರ್ಚಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಈಗ ಲೇಟ್ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಲಡ್ಡು ಮಾಡೋದಕ್ಕೆ ಒಂದು 200 ಗ್ರಾಮ್ನಷ್ಟು ಹೆಸರು ಕಾಳು, ಒಂದು ಉಂಡೆ ಒಣ ಕೊಬ್ಬರಿ, ಒಂದು 3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಒಂದು 150 ಗ್ರಾಮ್ನಷ್ಟು ಬೆಲ್ಲ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಹಾಗೆಯೇ ಸ್ವಲ್ಪ ತುಪ್ಪ ಇಷ್ಟನ್ನು ತೊಗೊಂಡಿದ್ದೀವಿ. ಫಸ್ಟ್ ನಾವು ಈ ಉಂಡೆ ಮಾಡೋದಕ್ಕೆ ಹೆಸರು ಕಾಳನ್ನ ಹುರ್ಕೋಬೇಕಾಗತ್ತೆ. ಇವಾಗ ಒಂದು ಕಡಾಯಿಗೆ ನಾವು ಹೆಸರು ಕಾಳು ಏನು ತೊಗೊಂಡಿದ್ವಲ್ವ ಅದನ್ನು ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋ ತನಕ ಅಂದರೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಿಮ್ಮ ಕಡೆ ಟೈಮ್ ಇತ್ತು ಅಂದರೆ ಹೆಸರು ಕಾಳನ್ನ ಒಂದು ಸಲ ವಾಶ್ ಮಾಡಿಕೊಂಡು ಕಾಟನ್ ಬಟ್ಟೆಲಿ ಹಾಕಿ ಒಂದು 10 ನಿಮಿಷ ಡ್ರೈ ಮಾಡಿಕೊಂಡ್ರೆ ನೀಟಾಗಿ ಒಣಗುತ್ತೆ. ಹೆಸರು ಕಾಳೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಕಾಳೆಲ್ಲ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಸೈಡಿಗೆ 1 ಗ್ಲಾಸ್ ನೀರು ಹಾಕಿ ಬೆಲ್ಲನ ಕರಗೋದಕ್ಕಿಟ್ಟು ಹೆಸರು ಕಾಳೆಲ್ಲ ಕೂಲ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪೌಡರ್ನ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಕರಗೋದ್ರೊಳಗೆ ನಾವು ಒಣ ಕೊಬ್ಬರಿ ಏನು ತೊಗೊಂಡಿದ್ವಲ್ವ ಅದನ್ನು ಸಹ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋಣ. ಬೆಲ್ಲನ ತುಂಬ ಪಾಕ ಬರೆಸ್ಕೊಳ್ಳೋದೆಲ್ಲ ಏನು ಬೇಡ, ಒಂದೆಳೆ ಪಾಕ ಅಂತ ಏನು ಕರೀತಾರಲ್ವ ಅಷ್ಟು ಪಾಕ ಬಂದರೆ ಸಾಕಾಗುತ್ತೆ. ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ನಾವು ಮೊದಲೇ ಹೆಸರು ಕಾಳನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ ಆ ಪೌಡರ್ನ ಇದರಲ್ಲಿ ಸೇರಿಸಿ ಒಂದು 2 ರಿಂದ 3 ನಿಮಿಷ ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು. ಪೌಡರೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಣ ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಮತ್ತೆ 1-2 ಸ್ಪೂನಷ್ಟು ತುಪ್ಪ ಹಾಕಿ 3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಬೆಲ್ಲದ ಪಾಕನ ಸೇರಿಸ್ಕೊಂಡು ಒನ್ಸ್ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಸಹ ಇದರಲ್ಲಿ ಹಾಕಿ ಏಲಕ್ಕಿ ಪುಡಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಬಿಸಿ ಇದ್ದಾಗಲೇ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ಹೆಸರು ಕಾಳು ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ನಾವು ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೋಬೇಕು. ಉಂಡೆಗಳನ್ನ ಕಟ್ಕೊಂಡಿದ್ದಾದಮೇಲೆ ಉಂಡೆಗಳು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತಂದೇಳಿ ಮೊದಲೇ ಸ್ವಲ್ಪ ಒಣ ಕೊಬ್ಬರಿ ಪುಡಿನ ಎತ್ತಿಟ್ಟಿದ್ದೆ. ಉಂಡೆಗಳನ್ನ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದಾದಮೇಲೆ ಒಣ ಕೊಬ್ಬರಿ ಪೌಡರ್ ಏನಿತ್ತಲ್ವ ಅದರಲ್ಲಿ ಒಂದು ಸಲ ಈ ರೀತಿ ರೋಲ್ ಮಾಡಿಕೊಂಡ್ರೆ ಉಂಡೆಗಳನ್ನೋದು ಅಂದರೆ ಹೆಸರು ಕಾಳಿನ ಲಡ್ಡು ಅನ್ನೋದು ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ್ಯಂಡ್ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಿಫ್ರೆಂಟ್ ಟೇಸ್ಟಲ್ಲಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.